Welcome back to Ashok Educational Groups. ಈ ವಿಡಿಯೋದಲ್ಲಿ ರೋಮಿಯೋ ಅಂಡ್ ಜೂಲಿಯಟ್ ಪದ್ಯ ನೋಡೋಣ. ಇದನ್ನ ಬರೆದಿರುವಂತವರು ವಿಲಿಯಂ ಶೇಕ್ಸ್ಪಿಯರ್. ಮೊದಲಿಗೆ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನೋಡೋಣ. ವಿಲಿಯಂ ಶೇಕ್ಸ್ಪಿಯರ್ ಅವರ ಕಾಲ 1564ರಿಂದ 1616. ಇವರು ಇಂಗ್ಲಿಷ್ ನ ಪ್ರಸಿದ್ಧ ಪೋಯೆಟ್ ಅಂಡ್ ಪ್ಲೇ ರೈಟ್ ಅಂದ್ರೆ ನಾಟಕಕಾರ. ವೈಡ್ಲಿ ರಿಗಾರ್ಡೆಡ್ ಆಸ್ ದ greatest writer in English language. So English language ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಅದ್ಭುತವಾದ ಹೆಸರುವಾಸಿ ಬರಹಗಾರರು ಅಂಡ್ ದ ವರ್ಲ್ಡ್ಸ್ ಪ್ರೀ ಎಮಿನೆಂಟ್ ಡ್ರಾಮಾಟಿಸ್ಟ್ ನಾಟಕಕಾರರು ಸಹ. ಈಸ್ ಆಫ್ಟನ್ ಕಾಲ್ಡ್ ಇಂಗ್ಲಿಷ್ ನ್ಯಾಷನಲ್ ಪೋಯೆಟ್ ರಾಷ್ಟ್ರೀಯ ಕವಿ ಅಂಡ್ ಬಾರ್ಡ್ ಆಫ್ ಹೆವನ್ ಅವರ ಒಂದು ಟೈಟಲ್. His plays have been translated into every major living language, are performed more often than those of any other playwrights. So ಎಲ್ಲಾ ಭಾಷೆಗಳಿಗೂ ತರ್ಜುಮೆಗೊಂಡಿರುವಂತ ಇವರ ನಾಟಕಗಳು ಜೊತೆಗೆ ಎಲ್ಲಾ ಕಡೆನೂ ಪ್ಲೇ ಆಗಿದೆ. ಅಂಡ್ he was a very well known playwright. ಜೊತೆಗೆ ಇವರು 37 ನಾಟಕಗಳನ್ನ ಬರೆದಿದ್ದಾರೆ. ಅದರಲ್ಲಿ 17 ಕಾಮಿಕ್ ನಾಟಕಸ್ ಅಂದ್ರೆ ಕಾಮಿಡಿ ನಾಟಕಗಳು, 10 ಇತಿಹಾಸ ಆಧಾರಿತ ನಾಟಕಗಳು ಹಿಸ್ಟರಿ ಪ್ಲೇಸ್ ಅಂಡ್ 10 ಟ್ರಾಜಿಡಿ ಪ್ಲೇಸ್. ಅಂಡ್ ಆಲ್ಸೋ he wrote 154 ಸಾನೆಟ್ಸ್, 154 ಸಾನೆಟ್ಸ್ ಗಳನ್ನು ಬರೆದಿದ್ದಾರೆ. ಗ್ಲಾಸರಿ ನೋಡೋಣ. ಪದಗಳ ಅರ್ಥ. ಡೋತ್ ಅಂದ್ರೆ ಓಲ್ಡ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಡೋತ್ ಅಂದ್ರೆ ಡಸ್ ಅಂತ. ಡಸ್ ಮೀನ್ಸ್ ಅ ನ್ಯೂ ಇಂಗ್ಲಿಷ್, ಇಟ್ಸ್ ಅ ಡೋತ್ ಓಲ್ಡ್ ಇಂಗ್ಲಿಷ್ ವರ್ಡ್. ಎಥಿಯೋಪ್ ಅಂದ್ರೆ ಆಫ್ರಿಕನ್ ಅಂತ. ವಾಂಡರ್ ಅಂದ್ರೆ ಓವರ್ ದೇರ್ ಅಲ್ಲಿ. ಮೆಜರ್ ಡನ್ ಅಂದ್ರೆ ಡ್ಯಾನ್ಸ್ ಮುಗಿದಾದ ಮೇಲೆ, ಡ್ಯಾನ್ಸ್ ಎಂಡೆಡ್. ಡೋ ಅಂದ್ರೆ ಓಲ್ಡ್ ಇಂಗ್ಲಿಷ್ ಡೋ, ನ್ಯೂ ಇಂಗ್ಲಿಷ್ ಯು. ರೂಡ್ ಅಂದ್ರೆ ರಫ್ಲಿ ಫಾರ್ಮ್ಡ್, ಹಾರ್ಶ್ ಆಗಿರೋದು. ಗ್ಯಾರಿಶ್, ಲ್ಯೂರಿಡ್ ಆರ್ ಸ್ಟ್ರೆಸ್ಲಿ ಬ್ರೈಟ್, ಹೊಳೆಯುವಂಥದ್ದು, ಫಳ. ಈಗ ಬ್ಯಾಕ್ ಗ್ರೌಂಡ್ ಅನ್ನು ನೋಡೋಣ. ಪದ್ಯದ ಬ್ಯಾಕ್ ಗ್ರೌಂಡ್ ಇದು ವೆರೋನಾದಲ್ಲಿ ನಡೆಯುವಂತಹದ್ದು. ವೆರೋನಾದಲ್ಲಿ 2 ದೊಡ್ಡ ಕುಟುಂಬಗಳಿರ್ತವೆ, ನೋಬಲ್ ಫ್ಯಾಮಿಲೀಸ್. ಒಂದು ಮಾಂಟ್ಯಾಗ್ಸ್ ಅಂಡ್ ಅನದರ್ ಒನ್ ಇಸ್ ಕ್ಯಾಪುಲೆಟ್ಸ್. ರೋಮಿಯೋ ಬಿಲಾಂಗ್ಸ್ ಟು ಮಾಂಟ್ಯಾಗ್ ಫ್ಯಾಮಿಲಿ. ಸೊ ರೋಮಿಯೋ ಈ ಕುಟುಂಬಕ್ಕೆ ಸೇರಿರುವಂತವರು ಅಂಡ್ ಜೂಲಿಯಟ್ ಕ್ಯಾಪುಲೆಟ್ಸ್ ಫ್ಯಾಮಿಲಿಗೆ ಸೇರಿರುವಂತವ್ರು. ಬಟ್ ಈ 2ರ ನಡುವೆ ವೈರತ್ವ ಇರುತ್ತೆ. ಈ 2 ದೊಡ್ಡ ಫ್ಯಾಮಿಲಿಗಳ ನಡುವೆ ವೈರತ್ವ ಇರುತ್ತೆ. ಒಬ್ರಿಗೊಬ್ರು ನೋಡ್ಕೊಂಡ್ರೆ ಆಗಲ್ಲ, ಯಾವಾಗಲೂ ಕಿತ್ತಾಡ್ತಾನೆ ಇರ್ತವೆ. ದೇ ಫಾಟ್ ಫಾರ್ ಅ ಲಾಂಗ್ ಪೀರಿಯಡ್. ತುಂಬಾ ದಿನಗಳಿಂದ ಹೊಡೆದಾಡ್ಕೊಂಡೇ ಬರ್ತಾ ಇರ್ತದೆ. ಸುಮ್ಮನೆ ನೋಡಿದ್ರೆ ಸಾಕು ಹೊಡೆದಾಡ್ಕೊಳ್ಳುವಂತ ವೈರತ್ವ ಇರುತ್ತೆ. ಹೀಗಿರ್ಬೇಕಾದ್ರೆ ಒಂದು ದಿನ ಕ್ಯಾಪುಲೆಟ್ಸ್ ಫ್ಯಾಮಿಲಿಯಲ್ಲಿ, ಲಾರ್ಡ್ ಕ್ಯಾಪುಲೆಟ್ ಅಂದ್ರೆ ಹೆಡ್ ಆಫ್ ದ ಕ್ಯಾಪುಲೆಟ್ ಫ್ಯಾಮಿಲಿ ಅರೇಂಜ್ಡ್ ಎ ಫೀಸ್ಟ್, ಒಂದು ದೊಡ್ಡ ಸಭೆಯನ್ನ ಕರೆದು ಊಟ ಉಪಹಾರಗಳನ್ನ ಮುನ್ನಡೆಸಿರ್ತಾರೆ. ಅಂತ ಸಮಯದಲ್ಲಿ ಅಂತ ಸಭೆಗೆ ಮಾಂಟೆಗೊ ಫ್ಯಾಮಿಲಿಗೆ ಸಂಬಂಧಪಟ್ಟಿರುವಂತ ರೋಮಿಯೋ ಇಲ್ಲಿ ಅಟೆಂಡ್ ಆಗ್ತಾನೆ. ಅದು ಗೊತ್ತಿಲ್ಲದೆ ಅಲ್ಲಿ ಇದಕ್ಕೆ ಹೋಗಿರ್ತಾರೆ ಫಂಕ್ಷನ್ಗೆ. ಅಲ್ಲಿ ಎಲ್ಲ ಮಾಸ್ಕ್ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಸಭೆಗೆ ಇವರು ಮಾಸ್ಕ್ ಹಾಕೊಂಡು ಹೋಗ್ಬಿಡ್ತಾರೆ. ಇವರ ಸ್ನೇಹಿತರು, ರೋಮಿಯೋ ಅಂತ ಅವರ ಸ್ನೇಹಿತರು ಟಾರ್ಚ್ ಬ್ಯಾರರ್ ಮತ್ತೆ ಮಾಸ್ಕ್ ಎಂಟರ್ಟೈನರ್ ಆಗಿ ಹೋಗ್ತಾರೆ ಆ ಕಾರ್ಯಕ್ರಮಕ್ಕೆ. ಹೋಗಿ ಅಲ್ಲಿ ನಡೆದಿರುವಂತ ಜನರನ್ನು ನೋಡ್ತಾ ಇರ್ಬೇಕಾದ್ರೆ ಇನ್ಸಿಡೆಂಟ್ ಆಗಿ ಅಲ್ಲಿ ಜೂಲಿಯಟ್ ನ ನೋಡ್ಬಿಡ್ತಾನೆ. ಜೂಲಿಯಟ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಯಾವಾಗ ಜೂಲಿಯಟ್ ನ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನೋಡಿದ ತಕ್ಷಣ ಇವನಲ್ಲಿ ಏನೋ ಒಂಥರ ಫೀಲಿಂಗ್ ಆಗ್ಬಿಡ್ತು. ಒಂಥರ ಲವ್ ಅಥವಾ ಅಫೆಕ್ಷನ್, ಫ್ಯಾಷನ್ ಏನೋ ಒಂಥರ ಆಗ್ಬಿಡ್ತು. ಸೊ ಅಲ್ಲಿ ಆದಂತ ಅವನ ಭಾವನೆಗಳನ್ನ ಆ ಮಾತಲ್ಲಿ ಹೇಳ್ತಾ ಹೋಗ್ತಾನೆ, ಅಂದ್ರೆ ಎಕ್ಸ್ಪ್ರೆಸ್ ಮಾಡ್ತಾನೆ. ಆ ಎಕ್ಸ್ಪ್ರೆಸ್ ಮಾಡುವಂತ ವರ್ಡ್ಸ್ ಈ ಪದ್ಯ. ಅವನು ಏನ ಎಕ್ಸ್ಪ್ರೆಸ್ ಮಾಡದ ಅಥವಾ ಏನ ಹೇಳ್ದಂತ ಪದ್ಯದಲ್ಲಿ ನೋಡು. ರೋಮಿಯೋ ಏನ್ ಹೇಳ್ತಾನಂದ್ರೆ, ಓ ಶಿ ಡೋತ್
teach the torches to burn bright. Andre she was shining like a light. She was shining very brightly. She does ಅಂದ್ರೆ ಅವಳು ಪಾಠವನ್ನ ಹೇಳಬೇಕು. ಅಂದ್ರೆ she does teach the torches. ಅಂದ್ರೆ ಅವಳು ಟಾರ್ಚಸ್ ಗೆ ಹೇಳ್ಬೇಕು, ಅಂದ್ರೆ ಹೇಳ್ಕೊಡ್ಬೇಕು, ಪಾಠ ಮಾಡ್ಬೇಕು. ಹೌ ಟು ಬರ್ನ್ ಅಂತೇಳಿ, ಈ ಟಾರ್ಚ್ ಲೈಟ್ಸ್ ಗೆ ಯಾವ ರೀತಿ ಉರಿಬೇಕು, ಯಾವ ರೀತಿ ಬರ್ನ್ ಆಗ್ಬೇಕು ಅಂತ ಹೇಳಿ ಹೇಳ್ಕೊಡ್ಬೇಕು. ಲೈಕ್ ದಟ್ she was bright, she was shining. It seems ಯಾವ ತರ ಕಾಣಿಸುತ್ತೆ ಅಂದ್ರೆ she hangs, he was ಕಂಪೇರ್ ಮಾಡ್ತಾ ಇದ್ದಾನೆ. she hangs ಜ್ಯೋತಿ ಬೀಳುವಂತದ್ದು ಎಲ್ಲಂದ್ರೆ ಚೀಕ್ಸ್ ಆಫ್ ನೈಟ್, ಒಂದು ರಾತ್ರಿಯಲ್ಲಿ ಒಂದು ಪಳಪಳನೆ ಹೊಳೆಯುವಂತೆ ಜ್ಯೋತಿ ಬಿದ್ದಂಗೆ. as a rich jewel in the Africans Ethiopia's ear. ಸೊ ಯಾವ ರೀತಿ ಅವಳು ಜ್ಯೋತಿ ಬಿದ್ದಿದ್ದಾಳೆ ಅಂದ್ರೆ ಒಂದು ಆಫ್ರಿಕನ್ನರ ಕೆನ್ನೆಯ ಮೇಲೆ ಒಂದು ಬೆಳೆ ಬಾಳುವಂತ ವಜ್ರ ಜ್ಯೋತಿ ಬೀಳುತ್ತಲ್ಲ, ಪಳಪಳನೆ ಹೊಳೆಯುವಂತೆ ಆ ರೀತಿ ಜ್ಯೋತಿ ಬಿದ್ದಿದ್ದಾಳೆ. ಶಿ ವಾಸ್ ಶೈನಿಂಗ್, ಯಾವ ರೀತಿ ಹೊಳಿತಿದ್ದಾಳೆ ಅಂದ್ರೆ ಇಡೀ ರಾತ್ರಿಗೆ ಒಬ್ಬಳೆ ಬೆಳಕು ನೀಡುವಂತೆ ಬೆಳಗುತ್ತಿದ್ದಾಳೆ, ಶೈನ್ ಆಗ್ತಿದ್ದಾಳೆ ಅಂತೇಳಿ. ಬ್ಯೂಟಿ ಟು ರಿಚ್ ಫಾರ್ ಯೂಸ್, ಫಾರ್ ಅರ್ತ್ ಟು ಡಿಯರ್. ಅಂದ್ರೆ ಯಾವ ರೀತಿ ಅಂದ್ರೆ ಜೂಲಿಯಟ್ ಒಬ್ಬಳು, ಶಿ ಇಸ್ ಲೈಕ್ ಅ ಗಾಡ್ ಆಫ್ ಬ್ಯೂಟಿ ಆರ್ ಗಾಡೆಸ್ ಆಫ್ ಬ್ಯೂಟಿ. ಶಿ ದಟ್ ಈಸ್ ಟು ಯೂಸ್ ಟು ಫಾರ್ ರಿಚ್ ಟು ಯೂಸ್, ಸೊ ದಟ್ ಬ್ಯೂಟಿ ಕ್ಯಾನ್ ಬಿ ಯೂಸ್. ಅಂದ್ರೆ ಇದು ಭೂಮಿ ಮೇಲೆ ಬಳಕೆವಾಗುವಂಥದ್ದು. ಅಂಡ್ ಕ್ಯಾನ್ ಡೈ ಫಾರ್ ಹರ್, ಕ್ಯಾನ್ ಡೈ ಫಾರ್ ದ ಬ್ಯೂಟಿ ಅಂಡ್ ಬರೀಡ್ ಹಿಯರ್ ಆನ್ ದ ಅರ್ತ್. ಅಂದ್ರೆ ಭೂಮಿಯ ಮೇಲೆ ಬಳಸುವಂತ ಅದ್ಭುತವಾದಂತ ಸುಂದರವಾದಂತ ಬ್ಯೂಟಿ. Did my heart love till now? Questioning himself. ಅಂದ್ರೆ ಅವನಾಗೆ ಪ್ರಶ್ನೆ ಮಾಡ್ಕೋತಾ ಇದ್ದಾನೆ. Forswear it ಅಂದ್ರೆ ಇಲ್ಲ, ನಾ ಮಾಡಿಲ್ಲ, ನೋಡ್ತಾ ಇದ್ದೀನಿ. ಸೊ shows a snowy dove trooping crows. ಯಾವ ರೀತಿ ಕಾಣ್ತಾ ಇದ್ದಾಳಂದ್ರೆ ಆ ಸುತ್ತ ಕಪ್ಪು ಕಾಗೆಗಳ ನಡುವೆ ಬಿಳಿ ಪಾರಿವಾಳದಂತೆ ಕಾಣುತ್ತಿದ್ದಾಳೆ. as yonder lady over her fellows women, ಅಲ್ಲಿ ಕಾಣಿಸುತ್ತಿರುವಂತಹ ಎಲ್ಲರ ಮಹಿಳೆಯರ ಗುಂಪಲ್ಲಿ ಯಾವ ರೀತಿ ಕಾಣ್ತಿದ್ದಾಳೆ ಅಂದ್ರೆ ಸ್ನೋವಿ ಡವ್, ವೈಟ್ ಡವ್ ರೀತಿ, ಬೆಳ್ಳನೆ ಡವ್ ರೀತಿ, ಪಾರಿವಾಳದಂತೆ ಎಲ್ಲರ ನಡುವೆ ಅವಳು ಕಾಣಿಸ್ತಾ ಇದ್ದಾಳೆ, ಫಳಫಳನೆ ಹೊಳಿತಾ ಇದ್ದಾಳೆ. The measure done after finishing that dance. ಅಂದ್ರೆ ಆ ಡ್ಯಾನ್ಸ್ ಮುಗಿತಿದ್ದಂಗೆ, ನೃತ್ಯ ಮುಗಿತಿದ್ದಂತೆ ಐ ವಿಲ್ ವಾಚ್ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್, ಅವಳು ನಿಂತಿರುವ ಅಂತ ಪ್ಲೇಸ್ ನೋಡ್ತೀನಿ. ಅಂಡ್ ಟಚಿಂಗ್ ಹರ್ಸ್, ಅವಳನ್ನ ಮುಟ್ಟುವ ಮುಖಾಂತರ, ಮೇಕ್ ಬ್ಲೆಸ್ಡ್ ಮೈ ರೂಡ್ ಹ್ಯಾಂಡ್ಸ್, ಅವಳನ್ನ ಮುಟ್ಟುವ ಮುಖಾಂತರ ನನ್ನ ಕರ್ಸ್ ಹ್ಯಾಂಡ್ಸ್ ಅಂದ್ರೆ ಶಾಪಗ್ರಸ್ತ ಕೈಗಳನ್ನ ವಾಟ್ ವಿಲ್ ಬಿ ಬ್ಲೆಸ್ಡ್, ಅವಳನ್ನು ಮುಟ್ಟುವ ಮುಖಾಂತರ ಬ್ಲೆಸ್ ಆಗ್ತೀನಿ. ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್, ಇಲ್ಲಿವರೆಗೂ ನಾನು ಅಂತಹ ಅದ್ಭುತವಾದಂತಹ, ನಿಜವಾದಂತಹ, ಸುಂದರವಾದಂತಹ ಬ್ಯೂಟಿನ, ನಿಜವಾದಂತಹ ಸೌಂದರ್ಯವನ್ನ ಇಲ್ಲಿವರೆಗೂ ನಾನು ನೋಡೇ ಇರಲಿಲ್ಲ. ಈ ರಾತ್ರಿವರೆಗೂ ನನ್ನ ಕಣ್ಣಲ್ಲಿ ನೋಡೇ ಇಲ್ಲ ಅಂತಹ ಅದ್ಭುತವಾದಂತಹ, ಸುಂದರವಾದಂತಹ ಸೌಂದರ್ಯ. ಸೊ ಅವಳ ಸೌಂದರ್ಯವನ್ನು, ಅವಳನ್ನು ಮುಟ್ಟುವ ಮುಖಾಂತರ ನನ್ನ ಕರ್ಸ್ ಹ್ಯಾಂಡ್ಸ್ ಅಂದ್ರೆ ಶಾಪಗ್ರಸ್ತ ಕೈಗಳನ್ನ ಬ್ಲೆಸ್ಡ್ ಆಗ್ತೀನಿ ಅಂತೇಳಿ. ಇದನ್ನ ಸೀನ್ ಅನ್ನು ತಗೊಂಡಿರೋದು ಆಕ್ಟ್ 1 ಅಂಡ್ ಸೀನ್ 5th. ನಾವು ನೆಕ್ಸ್ಟ್ ಅಬೌಟ್ ದಿ ಜೂಲಿಯಟ್. ಇಲ್ಲಿ ಜೂಲಿಯಟ್ಲು ತಮ್ಮ ಲವ್ ಅಥವಾ ಪ್ರೀತಿಯನ್ನ ಕೆಲವು ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾಳೆ. ಇದರ ಬ್ಯಾಕ್ ಗ್ರೌಂಡ್ ಅಂದ್ರೆ ಫಾರ್ಚುನೇಟ್ಲಿ ರೋಮಿಯೋ ಅಂಡ್ ಜೂಲಿಯಟ್ ಗಾಟ್ ಮ್ಯಾರಿಡ್. ಅವರು ಯಾರಿಗೆ ತಿಳಿದಂತೆ ಮದುವೆ ಮಾಡ್ಕೊಬಿಟ್ಟಿರ್ತಾರೆ. ಸೊ ಆ ನೆಕ್ಸ್ಟ್ ಡೇ ಅವಳು ಜೂಲಿಯಟ್ಲು ರೋಮಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಇಡೀ ದಿನ
ಬಟ್ ಆ ದಿನದಲ್ಲಿ ಏನೋ ಒಂದು ಘಟನೆ ನಡೆದು ರೋಮಿಯೋ ಮತ್ತೆ ಕ್ಯಾಪ್ಲೆಟ್ಸ್ ಸರ್ವೆಂಟ್ಸ್ಗೆ ಇದು ಗಲಾಟೆ ನಡೆದು ಆ ಗಲಾಟೆಯಲ್ಲಿ ಕ್ಯಾಪ್ಲೆಟ್ಸ್ ಫ್ಯಾಮಿಲಿಯ ಸರ್ವೆಂಟ್ಸ್ ನ ರೋಮಿಯೋ ಕೊಂದಾಕಿರ್ತಾನೆ. ಸೊ ಹಾಗಾಗಿ ರೋಮಿಯೋನ ಆ ಸಿಟಿಯಿಂದ ಓಡಿಸಿರ್ತಾರೆ, ಅಂದ್ರೆ ಹೊರಗಡೆ ಹಾಕಿರ್ತಾರೆ. ಸೊ ಇದು ಜೂಲಿಯಟ್ಗೆ ತಿಳಿದಿರಲ್ಲ, ಹಾಗಾಗಿ ಅವನು ಬಂದಿರಲ್ಲ. ಸೊ ಅವ್ನು ನೈಟ್ ಬರ್ತಾನೆ, ನೈಟ್ ನಾವಿಬ್ರು ಮೀಟ್ ಆಗ್ತೀವಿ ಅಂತ ಹೇಳಿ ಒಪ್ಪಂದ ಅನ್ಕೊಂಡಿರ್ತಾರೆ. ಹಾಗಾಗಿ ಅವಳು ಕಾಯ್ತಾ ಇರ್ತಾಳೆ. ಆ ಇಡೀ ದಿನ ಅವನಿಗೋಸ್ಕರ ಕಾಯ್ತಾ ಇರ್ಬೇಕಾದ್ರೆ ಅವಳಲ್ಲಿ ಬರುವಂತ ಭಾವನೆಯನ್ನ ಹೊರಗಾಕ್ತಾಳೆ. ಆ ಭಾವನೆಗೆ ಇದು ಏನದು, ಕಮ್ ನೈಟ್ ಕಮ್ ರೋಮಿಯೋ ಕಮ್ ದೋ ಡೇ ಇನ್ ನೈಟ್ ಫಾರ್ ದೋ ವಿಲ್ಟ್ ಲೈ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್. ಅಂದ್ರೆ ಬಾ ರಾತ್ರಿ, ಬಾ ರೋಮಿಯೋ ಬಾ. ಯಾವ ರೀತಿ ಅಂದ್ರೆ ರಾತ್ರಿ ಹಗಲಾಗಿ ಬಾ, ಅಂದ್ರೆ ಈ ರಾತ್ರಿಯಲ್ಲೇ ಹಗಲಾಗಿ ಬಾ, ಇಡೀ ರಾತ್ರಿ ಹಗಲಾಗಿ ಶುರು ಅಂತ. ಫಾರ್ ದೋ ವಿಲ್ಟ್ ಲೈ ಅಪ್ ಆನ್ ದ ವಿಂಗ್ಸ್ ಅಂದ್ರೆ ಈ ರಾತ್ರಿಯ ರೆಕ್ಕೆಗಳಾಗಿ ಬಾ, ಅಂದ್ರೆ ದಿನದ ರೆಕ್ಕೆಗಳಾಗಿ ರಾತ್ರಿಯಲ್ಲಿ ಬಾ. ಯಾವ ರೀತಿ ಅಂದ್ರೆ ವೈಟರ್ ದ್ಯಾನ್ ನ್ಯೂ ಸ್ನೋ. ಈ ರಾತ್ರಿಯಲ್ಲಿ ಯಾವ ರೀತಿ ಬರ್ಬೇಕಂದ್ರೆ ಹೊಸ ಸ್ನೋ ರೀತಿ. ರಾವೆನ್ಸ್ ಬ್ಯಾಕ್, ಆ ಪಕ್ಷಿಯ ಮೇಲೆ ರಾವೆನ್ ಅನ್ನುವ ಪಕ್ಷಿಯ ಮೇಲೆ ಕೂತು ನ್ಯೂ ಸ್ನೋ ರೀತಿ ಪಳಪಳನೆ ಹೊಳೆಯುತ್ತಾ ಬಾ. ಜೆಂಟಲ್ ನೈಟ್, ಆ ರೀತಿ ಹೊಗಳ್ತಾ ಇದ್ದಾಳೆ ರೈತನ ರಾತ್ರಿಯನ್ನು. ಕಮ್ ಜೆಂಟಲ್ ನೈಟ್ ಕಮ್ ಬಾ, ಜೆಂಟಲ್ ನೈಟ್ ಬಾ. ಲವಿಂಗ್ ಪ್ರೀತಿಸುತ್ತಾ, ಬ್ಲಾಕ್ ಬ್ರೌನ್ ನೈಟ್. ಸೊ ಅದು ಒಂದು ರಾತ್ರಿ, ಆ ರಾತ್ರಿ ಕಳರಾತ್ರಿಯನ್ನು ಜೆಂಟಲ್ ನೈಟ್ ಅಂಡ್ ಬ್ಲಾಕ್ ಬ್ರೌನ್ ನೈಟ್ ಇದನ್ನು ನೈಟ್ ನ ಹೊಗಳ್ತಿರೋದು. ಗಿವ್ ಮಿ ಮೈ ರೋಮಿಯೋ, ನನ್ನ ರೋಮಿಯೋನ ಕೊಡು. ವೆನ್ ಐ ಶಾಲ್ ಡೈ, ನಾನು ಯಾವಾಗ ಸಾಯ್ತೀನೋ. ಟೇಕ್ ಹಿಮ್, ಅವನನ್ನ ತಗೊಂಡು, ರೋಮಿಯೋನ ತಗೊಂಡು, ಕಟ್ ಹಿಮ್ ಇಂಟು ಲಿಟಲ್ ಸ್ಟಾರ್ಸ್, ಅವನನ್ನ ಲಿಟಲ್ ಸ್ಟಾರ್ಸ್ ಆಗಿ, ಸಣ್ಣ ಸಣ್ಣ ಸ್ಟಾರ್ಸ್ ಆಗಿ ಕಟ್ ಮಾಡಿ, ಅಂಡ್ ಹಿ ವಿಲ್ ಮೇಕ್ ದ ಫೇಸ್ ಆಫ್ ಹೆವೆನ್ ಸೋ ಫೈನ್. ಆ ಲಿಟಲ್ ಸ್ಟಾರ್ಸ್ ಆಗಿ ಕಟ್ ಮಾಡಿ ಅವನನ್ನ ಹೆವೆನ್, ಸ್ವರ್ಗದಲ್ಲಿ ಅಂಟಿಸಿ, ಅಥವಾ ಸ್ವರ್ಗದಲ್ಲಿ ಆಕಾಶದಲ್ಲಿ ಬಿಡಿ. ಸೊ ಅವನು ಇಡೀ ಆ ಸ್ವರ್ಗವನ್ನ ಶೈನ್ ಮಾಡ್ತಾನೆ, ಅಂದ್ರೆ ಪಳಪಳನೆ ಉಳಿತಾನೆ. ಅಂದ್ರೆ ಲಿಟಲ್ ಸ್ಟಾರ್ಸ್ ಮಾಡಿದಾದ್ಮೇಲೆ ಆಕಾಶದಲ್ಲಿ ಬಿಟ್ರೆ ಹೊಳಿತಾ ಇರುತ್ತಲ್ಲ. ಸೊ ಅವನು ಇಡೀ ಆ ಹೆವೆನ್ ನ ಬ್ರೈಟ್ಫುಲ್ ಆಗಿ ಬೆಳಗಿಸ್ತಾನೆ. ದಟ್ ಆಲ್ ದ ವರ್ಲ್ಡ್ ವಿಲ್ ಬಿ ಇನ್ ಲವ್ ವಿತ್ ನೈಟ್. ಸೊ ಅವನ ಮುಖಾಂತರ ಇಡೀ ಪ್ರಪಂಚವೇ, ಈ ಪ್ರತಿಯೊಬ್ಬರು ಅವನ ಪ್ರೀತಿಯಲ್ಲಿ ಇರ್ತಾರೆ. ಅಂದ್ರೆ ಅವನ ಪ್ರೀತಿ ಅಂದ್ರೆ ಆ ರಾತ್ರಿಯ ಪ್ರೀತಿಯಲ್ಲಿ. ಯಾಕಂದ್ರೆ ಅವನನ್ನ ಕಟ್ ಮಾಡಿ ಸ್ಟಾರ್ಸ್ ಗಳಾಗಿ ಮಾಡಲಾಗಿದೆ. ಸೊ ಆ ಸ್ಟಾರ್ಸ್ ಗಳು ಆ ರಾತ್ರಿಯನ್ನ ಬೆಳಗಿಸ್ತಾ ಇರ್ತಾರೆ. ಸೊ ಎಲ್ಲರೂ ರಾತ್ರಿಯನ್ನು ಇಷ್ಟಪಡ್ತಾರೆ. ಅಂಡ್ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್. ಸೊ ರಾತ್ರಿ ಹಗಲೊತ್ತು ಉರಿಯುವಂತ ಸನ್ನನ್ನ ಯಾರು ಇಷ್ಟಪಡೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ರಾತ್ರಿಯ ಪ್ರೀತಿಯಲ್ಲಿ, ರಾತ್ರಿಯ ಸಂತೋಷದಲ್ಲಿ ಇರ್ತಾರೆ. ಯಾಕಂದ್ರೆ ಅವನು ಹೊಳಿತಾ ಇರ್ತಾನೆ, ಜೂಲಿಯಟ್ ರೋಮಿಯೋ ಹೊಳಿತಾ ಇರ್ತಾನೆ. ಹಾಗಾಗಿ ಯಾರು ಸನ್ನನ, ಹಗಲಲ್ಲಿ ಉರಿಯುವಂತ ಸನ್ನನ ಕೇರ್ ಮಾಡೋದಿಲ್ಲ ಅಥವಾ ಪೂಜಿಸುವುದಿಲ್ಲ. ಸೊ ಇದನ್ನ ತೆಗೆದುಕೊಂಡಿರೋದು ಥರ್ಡ್ ಸೀನ್ ಸೆಕೆಂಡ್. ರೋಮಿಯೋ ಅಂಡ್ ಜೂಲಿಯಟ್ ಒಬ್ಬರಿಗೊಬ್ಬರು ಎಕ್ಸ್ಪ್ರೆಸ್ ಮಾಡಿಕೊಳ್ಳುವಂತ ಪ್ರೀತಿ. ಇವರು ಅವರಿಗೆ ತಮ್ಮಲ್ಲೇ ತಾವು ಹೇಳ್ಕೊತಾರೆ. Thank you for watching, students. Don't forget to subscribe this channel.